ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ಬದನೆಕಾಯಿಯನ್ನು ಕಿತ್ತು ಅದರಿಂದ ಯಾವ ರೀತಿಯಾಗಿ ಮೊಸರು ಬಜ್ಜಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಗಿಡದಲ್ಲಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚಂದ ಬಿಟ್ಟಿದೆ. ಈ ಬದನೆಕಾಯಿಂದ ನಾನಿವತ್ತು ಮೊಸರು ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ. ಜೊತೆಗೆ ಮೊಸರು ಬಜ್ಜಿ ಮಾಡಲು ನಮ್ಮ ಗಿಡದಿಂದಲೇ ಮೆಣಸಿನ್ಕಾಯಿ ಸಹ ಬಿಟ್ಟಿದೆ. ಅದೇ ಮೆಣಸಿನ್ಕಾಯಿಂದ ಕಿತ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಬೇಕಾಗಿರುವಷ್ಟು ಮೆಣಸಿನಕಾಯಿ ಹಾಗೂ ಬದನೆಕಾಯಿ ರೆಡಿಯಾಗಿದೆ. ಈಗ ಇದರಿಂದ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಬದನೆಕಾಯಿ ಮೊಸರು ಬಜ್ಜಿ ಮಾಡಲು ಯಾವ ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ, ಸ್ವಲ್ಪ ಕಡಲೆಪಪ್ಪು, ಒಂದು 7ರಿಂದ 8 ಬೆಳ್ಳುಳ್ಳಿ, 4ರಿಂದ 5 ನಿಮ್ಮ ಖಾರಕ್ಕೆ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಜೊತೆಗೆ ಹಸಿ ಈರುಳ್ಳಿ, ಮೊಸರು 1 ಕಪ್ಪು. ಇಷ್ಟು ಪದಾರ್ಥಗಳನ್ನ ತಗೊಳ್ಳೋಣ. ಮುಖ್ಯವಾಗಿ ಈ ಬಜ್ಜಿ ಮಾಡೋದಕ್ಕೆ ಬದನೆಕಾಯಿ ಬೇಕು. ನಾನಿವತ್ತು 3 ಬದನೆಕಾಯಿಗಳನ್ನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಈ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಆ ನಂತರ ನಾವು ಅದಕ್ಕೆ ಮಸಾಲ ರುಬ್ಬೋಣ. ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, 1 ಗಡ್ಡೆ ಕರಿಬೇವು. ಇಷ್ಟು ಈ ಮೊಸರು ಬಜ್ಜಿ ಮಾಡಲು ಇಷ್ಟು ಪದಾರ್ಥಗಳು ನಮಗೆ ಬೇಕಾಗುತ್ತೆ. ನೋಡಿ, ಬದನೆಕಾಯಿನ ಈ ರೀತಿಯಾಗಿ 4 ಪೀಸಾಗಿ ಕಟ್ ಮಾಡಿಕೊಂಡು ಅದರಲ್ಲೇ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಮೊದಲು ಬೇಯಿಸ್ಕೊಳ್ಳೋಣ. ಈ ಬಜ್ಜಿ ಮಾಡೋದಕ್ಕೆ ಮುಖ್ಯವಾಗಿ ತುಂಬ ಎಳೆಯದಾಗಿರೋ ಬದನೆಕಾಯಿನ ಉಪಯೋಗಿಸಿದ್ರೆ ಮೊಸರು ಬಜ್ಜಿ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಈಗ ಬದನೆಕಾಯಿ ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ಏನು ಬೇಕು ರುಬ್ಕೊಳ್ಳೋಣ. ಈ 1 ಕಪ್ಪು ತೆಂಗಿನಕಾಯಿನ, ಜೊತೆಗೆ ಕಡಲೆಪಪ್ಪನ್ನು, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ರುಬ್ಬೋದಕ್ಕೆ ಜಾರಲ್ಲಿ ಹಾಕಿ ಇದನ್ನು ಫಸ್ಟ್ ಒಂದು ಸಾರಿ ನುಣ್ಣಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಬಿರೋಂಥ ಮಸಾಲ ನೀಟಾಗಿಲ್ಲ ಆಗಿದೆ. ಈಗ ಇದನ್ನು ನಾವು ಒಂದು ಪಾತ್ರೆ ಒಳಗಡೆ ಹಾಕೊಳ್ಳೋಣ. ಆ ನಂತರ ಇದೇ ಜಾರಲ್ಲಿ ಬೆಂದಿರುವಂತಹ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಹಾಕ್ಕೊಂಡು ಹೆಚ್ಚು ರುಬ್ಬೋದು ಬೇಡ, ಸುಮ್ಮನೆ ಜಸ್ಟ್ ಒಂದೇ ಒಂದು ರೌಂಡ್ ಹಾಕಿ ಅದೆರಡನ್ನು ನಾವು ಈಗ ರುಬ್ಕೊಳ್ಳೋಣ. ನೋಡಿ, ಬೆಂದಿರುವಂತಹ ಮೆಣಸಿನ್ಕಾಯಿ ಹಾಗೂ ಬದನೆಕಾಯಿನ ಈಗ ಜಾರಲ್ಲಿ ಹಾಕಿದ್ದೀನಿ. ಇದನ್ನು 1 ರೌಂಡ್ ಗ್ರೈಂಡ್ ಮಾಡೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿಯಾಗಿರಲಿ, ತುಂಬ ನೈಸಾಗಿ ಏನು ಗ್ರೈಂಡ್ ಮಾಡೋದು ಬೇಕಿಲ್ಲ. ಈ ಪಾತ್ರೆ ಒಳಗಡೆ ಸೇರಿಸೋಣ. ಆ ನಂತರ ಸೇರಿಸಿದ್ಮೇಲೆ ಇದಕ್ಕೆ ನಮ್ಗೆ ಅಗತ್ಯ ಇರೋಷ್ಟು ಮೊಸರನ್ನು ಸೇರಿಸೋಣ. ನೋಡಿ, ನಾವು ರುಬ್ಬಿಟ್ಟಿರೋಂಥ ಮಸಾಲ ಜೊತೆಗೆ ಬದನೆಕಾಯನ್ನು ಹಾಕಿ ಎಲ್ಲವನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡೋಣ. ಈ ಮಿಕ್ಸ್ ಮಾಡಿದ್ದಾದಮೇಲೆ ಇದೇ ಸಮಯದಲ್ಲಿ ನಮಗೆ 1 ಬೌಲು ಮೊಸರಾದರೆ ಸಾಕಾಗುತ್ತೆ. ಮೊಸರನ್ನು ಸೇರಿಸೋಣ. ಮೊಸರು ಹಾಕಿದ್ಮೇಲೆ ಮತ್ತೊಂದು ಸಾರಿ ಎಲ್ಲ ಮಿಕ್ಸ್ ಮಾಡಿ, ನಿಮಗೆ ಅಕಸ್ಮಾತ್ ಸಾಂಬಾರು ತುಂಬ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ಬೇಕಾದ್ರೆ ಮೊಸರಲ್ಲಿ ನೀರು ಹಾಕ್ಬಿಟ್ಟು ಸೇರಿಸ್ಕೊಂಡು ನಿಮ್ಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ರೆಡಿ ಮಾಡ್ಕೊಳ್ಬೋದು. ಆದಷ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಇದು ಮೊಸರು ಬಜ್ಜಿ ತುಂಬ ಚೆನ್ನಾಗುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಹಸಿ ಈರುಳ್ಳಿಯನ್ನು ಸಹ ಇವಾಗಲೇ ಸೇರಿಸಬೇಕು. ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕೋದಕ್ಕಿಂತ ನಾವು ಹಸಿಯಾಗಿ ಹಾಕಿದ್ರೆ ಇದು ತಿನ್ನೋದ್ರಲ್ಲಿ ಮಧ್ಯದಲ್ಲಿ ಹಸಿ ಈರುಳ್ಳಿ ಸಿಕ್ಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇಷ್ಟಾದಮೇಲೆ ಇದಕ್ಕೊಂದು ಒಳ್ಳೆಯದೊಂದು ಒಗ್ಗರಣೆ ಕೊಡೋಣ. ನೋಡಿ, ಈ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಆದರೆ ಸಾಕು. ಹೆಚ್ಚಿನ ಏನು ವಸ್ತುಗಳೇನು ಬೇಡ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಹಾಕಿದ್ರೆ ಸ್ವಲ್ಪ ಕರಿಬೇವು ಹಾಕಿದ್ರೆ ಅಲ್ಲಿಗೆ ಒಗ್ಗರಣೆ ಮುಗೀತು. ಈ ಒಗ್ಗರಣೆಯನ್ನು ಮಾಡಿದಂಥ ಒಗ್ಗರಣೆ ಈಗ ಸಾಂಬಾರು ಒಳಗಡೆ ಸೇರಿಸೋದು. ಸೇರಿಸಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಅಲ್ಲಿಗೆ ಈ ಬದನೆಕಾಯಿ ಮೊಸರು ಬಜ್ಜಿ ರೆಡಿಯಾಗಿದೆ. ನೋಡಿ, ಈಗ ಈ ಬದನೆಕಾಯಿ ಮೊಸರು ಬಜ್ಜಿ ತಿನ್ನೋದಕ್ಕೆ ರೆಡಿಯಾಗಿದೆ.
ಈ ಸಾಂಬಾರು ಮುದ್ದೆ ಜೊತೆ, ಅನ್ನದ ಜೊತೆ ಎರಡಕ್ಕೂ ಹೊಂದ್ಕೊಡುತ್ತೆ. ಮುದ್ದೆ ಜೊತೆಗೆ ಒಂದು ಕಾಳು ಹಪ್ಪಳ ಜೊತೆಗೆ ಒಂದು ಎರಳೆಕಾಯಿ ಉಪ್ಪಿನಕಾಯಿ ಇದ್ದರೆ ಊಟದ ರುಚಿಯಂತೂ ನಿಜಕ್ಕೂ ಅದ್ಭುತವಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರ ಅನಿಸಿಕೆಯನ್ನು ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.